ಇದ್ದಾರೆ ರೀಲ್ ಮಾಡ್ತಾ ಇದಾರೆ ಅಂತ ನೀವು ಸಿನಿಮಾ ರಿಲೀಸ್ ಮಾಡಕ್ ಬಂದಿರೋದು, ರೀಲ್ ಬಿಡಕ್ಕಲ್ಲ. ಎಲ್ರ ಕೈಯಲ್ಲೂ ಮೊಬೈಲ್ ಇದೆ, ಪ್ರತಿಯೊಬ್ರು ದಿನಕ್ಕೆ ಅರ್ಧ ಗಂಟೆ ಆದ್ರೂ ರೀಲ್ಸ್ ನೋಡ್ತಾರೆ. ಅದೇ ಬೆಸ್ಟ್ ಪೊಸಿಷನ್ ಅವ್ರನ್ನ ರೀಚ್ ಆಗೋದಕ್ಕೆ. ಸೊ ಹಂಗಾಗಿ ಇದು ಯಾಕೋ ನಮ್ ಡೈರೆಕ್ಟರ್ ಸರಿ ಇಲ್ಲ. ರಿಷಿನ ಸ್ಟೇಜ್ ಮೇಲೆ ಕರೆಯೋಣ, ಒಂದ್ಸಲ ಜೋರಾದ ಚಪ್ಪಾಳೆಗಳೊಂದಿಗೆ ರಿಷಿ ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋಣ. ಇದು ಯಾಕೋ ನೀವಿಬ್ರು ಹಕ್ಕ ಬುಕ್ಕ ತರ ಇಬ್ರು ಒಟ್ಟಿಗೆ ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ಸಿನಿಮಾ ಬಿಡ್ತೀವಿ ಅಂತ ಸಿನಿಮಾ ಬಿಡೋ ಹೆಸರಲ್ಲಿ ರೀಲೇ ಬಿಡ್ತಾ ಇರ್ತಾರ. ಏನ್ ಕತೆ ಇವರು? ನಮ್ದೊಂಥರ ಸಚಿನ್ ಸೇವಾಗ್ ಪಾರ್ಟ್ನರ್ಶಿಪ್ ಇದ್ದಂಗೆ, ಎಲ್ಲೋದ್ರು ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು. ಐ ಥಿಂಕ್ ನಮ್ ಮುಂದೆ ಇವಾಗ ಅದು ವೆರಿ ಬ್ಯೂಟಿಫುಲ್ ಪ್ರಣೀತಾ ಇದಾರೆ, ಶುಭ್ರಾ ಇದಾರೆ. ಇವರಿಬ್ರು ಐ ಆಮ್ ಶೋರ್ ದೇ ಅಗ್ರಿ. ರೀಲ್ ಮೇಲೆ ರೀಲ್ ಬಿಟ್ಟು ಸಾಕು, ಸಿನಿಮಾ ರಿಲೀಸ್ ಮಾಡಿ ಅಂತ ಹೇಳ್ತಾ ಇಲ್ಲ ನೀವು? ಯಾ ಸೊ ಥ್ಯಾಂಕ್ ಯು ಸರ್. ಇರೋ ಕಲರಿಗೆ ಅಷ್ಟು ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ವೈಟ್ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಯಾ ನಿಮ್ ಪ್ಲಾನ್ ನೆಕ್ಸ್ಟ್ ಇವಾಗ ರೀಲ್ ಮಾಡಿದ್ದಾಯ್ತು, ಟ್ರೈಲರ್ ನ ನೋಡ್ಬೇಕಾಗಿದೆ ಅರ್ಜೆಂಟ್ ಆಗಿ. ನಾವು ರೆಡಿನಾ? ಟ್ರೈಲರ್ ನಾನಂತೂ ಲಾಂಚ್ ಮಾಡೋದಕ್ಕೆ ರೆಡಿ ಮಾಡಿದೀನಿ ಇವತ್ತು. ಕ್ಷಣಗಣನೆ. ಈಗ ಟೈಮ್ ಎಷ್ಟಾಗಿದೆ ಸರ್? ಅಲ್ಲ, ಈಗ ನಾವು ಟ್ರೈಲರ್ ನ ಫಸ್ಟ್ ಲಾಂಚ್ ಮಾಡ್ಬೇಕಾಗಿದೆ. ಸೊ ಎಸ್, ಅಫಿಷಿಯಲಿ ಟ್ರೈಲರ್, ಅದರಲ್ಲೂ ರಾಮನ ಅವತಾರ ಟ್ರೈಲರ್. ಈಗಲೇ ಟ್ರೈಲರ್ ಲಾಂಚ್ ಮಾಡ್ಬಿಟ್ರೆ ನಾವು ಇನ್ನೂ ಏನೋ ರೀಲ್ ಮೆಟೀರಿಯಲ್ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ, ಇನ್ನೊಂದಷ್ಟು ಫನ್ ಆಕ್ಟಿವಿಟೀಸ್ ಅನ್ಕೊಂಡಿದೀವಿ. ಆಫ್ ಕೋರ್ಸ್ ಅಂದ್ಕೊಂಡಿರ್ತೀರಾ. ಸಮಯ ಎಷ್ಟು ಗಂಟೆ ಇವಾಗ? 7 ಗಂಟೆ. ರೀಲ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದಾಗಿ ಇನ್ನೊಂದು ರೀಲ್ ನ ಪ್ಲೇ ಮಾಡ್ಬೋಣ ಕಾರ್ಯಕ್ರಮ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. ಯಾಕಂದ್ರೆ ಬಂಗ್ಲೆ, ಗಾಡಿ, ದುಡ್ಡು ಎಲ್ಲ ಇರ್ಬೋದು, ಆದ್ರೆ ಹಮಾರೆ ಪಾಸ್ ಕ್ಯಾ ಹೈ ವಿಕಿ? ನಮ್ಮ ಹತ್ರ ಸದ್ಯಕ್ಕೆ ರಾಮನ ಅವತಾರದ ಹಾಡುಗಳಿದೆ, ಟೀಸರ್ ಇದೆ, ಟ್ರೇಲರ್ ಬೇಕಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅಷ್ಟು ಎಲ್ಲರ ಹತ್ರನೂ ಇರುತ್ತೆ, ಅದು ಎಲ್ಲದಕ್ಕಿಂತ ಇರುತ್ತೆ. ಆದ್ರೆ ನಮ್ಮ ಹತ್ರ ಇರೋದು ಏನು ಅಂತ ಹೇಳಿದ್ರೆ ಹಮಾರೆ ಪಾಸ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಸರ್. ಹೌದು, ಎಕ್ಸೈಟ್ ಆಗ್ಬಿಡಿ. ಮೋಸ್ಟ್ಲಿ ಸುಳ್ಳು ಹೇಳ್ತಿದಾರೆ ಅನ್ಸುತ್ತೆ. ಏನ್ ಸಿಕ್ಕಿದ್ರ? ಎಕ್ಸೈಟ್ ಆಗಬಹುದು. ಒಂದೇ ಒಂದು ರೀಲ್ ನೋಡ್ಬೇಡ, ಆಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ಸುದೀಪ್ ಸರ್ ಸಿಕ್ಕಿದ್ರ? ನೋಡೋಣ ಬನ್ನಿ.